ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಹೇರ್ ಕಟ್ ಮಾಡ್ಕೊಳ್ತಾ ಇದ್ದೆ ನಾನು. ಆಗ ನೀವು ಕಮೆಂಟ್ಸ್ ಮಾಡಿದ್ರಲ್ವಾ, ಲಾಸ್ಟ್ ಟೈಮ್ ನಾನು ಹೇರ್ ಕಟ್ ಮಾಡ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಆವಾಗ ನೀವು ಯಾಕೆ ತೋರಿಸೇ ಇಲ್ವಲ್ಲ, ತೋರಿಸಿ ಅಂತ ಕೇಳಿದ್ರಿ. ಆದರೆ ನಾನು ಹೇರ್ ಕಟ್ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೆ, ಹಾಗಾಗಿ ನಾನು ಲಾಸ್ಟ್ ಟೈಮ್ ತೋರಿಸಿರ್ಲಿಲ್ಲ ನಿಮ್ಗೆ ಅಷ್ಟೇ. ಅದನ್ನು ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಡೀಟೇಲ್ ಆಗಿ ನಿಮಗೆ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಇವತ್ತು ನಾನು ಮತ್ತೆ ಅದೇ ರೀತಿಯಲ್ಲಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಏನಂದರೆ, ಸ್ವಲ್ಪ ತೆಳ್ಳ ಕೂದಲುಗಳನ್ನ ತೊಗೊಂಡು ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನಾನು ಆಲ್ ಟುಗೆದರ್ ಒಂದು 4 to 5 ಸ್ಟೆಪ್ ಏನೋ ಮಾಡಿದ್ದೆ ಅಷ್ಟೇ. ಬಟ್ ಇವತ್ತು ನಾನು ಜಸ್ಟ್ ಫ್ರಂಟಲ್ಲೇ 5 to 6 ಸ್ಟೆಪ್ಸ್ ಮಾಡಿಬಿಟ್ಟು ಹಿಂದಗಡೆ ಹಾಗೆ ಉದ್ದ ಬಿಡ್ತಾ ಇದ್ದೀನಿ. ಸೊ ನೀವು ಮೆಥಡ್ ಫಾಲೋ ಮಾಡ್ಬೋದು. ಆ ವಿಡಿಯೋಲಿ ನಾನು ಫುಲ್ ಡೀಟೇಲಾಗಿ ಹೇಳಿದ್ದೀನಿ. ಓಕೆ ಸ್ನೇಹಿತರೆ, ಈಗ ನಾನು ಇದೇ ಮೆಥಡಲ್ಲಿ ಹೋಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೂ ಮಾಡ್ಕೊಳ್ತೀನಿ. ಹೇಗೆ ಅಂದರೆ, ನಾನು ಮುಂದಗಡೆ ಸ್ವಲ್ಪ ಫೆದರ್ ಕಟ್ ರೀತಿಯಲ್ಲಿ ಸ್ವಲ್ಪ ಶಾರ್ಟ್ ಮಾಡ್ಕೊಳ್ತೀನಿ. ಹಿಂದಗಡೆ ಲೆಂತ್ ನಂದು ಹಾಗೆ ಕಾಣಬೇಕು, ಹಿಂದಗಡೆಯಿಂದ ಫುಲ್ ಲೆಂತ್ ಉದ್ದ ಕಾಣಬೇಕು. ಬಟ್ ಫ್ರಂಟಲ್ಲಿ ಮಾತ್ರ ನನ್ನ ಶೋಲ್ಡರ್ ಲೆಂತ್ ಬರೋ ಥರ ನಾನಿವತ್ತು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಸ್ನೇಹಿತರೆ ಫುಲ್ ಏನು ತುಂಬ ಶಾರ್ಟ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ. ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಜಸ್ಟ್ ಟ್ರಿಮ್ ರೀತಿಯಲ್ಲಿ ಮಾಡ್ಕೊಳ್ತಾ ಇರೋದು. ನಾನು ಕೋವಿಡ್ ಶುರು ಆದಾಗಲಿಂದ ಸ್ನೇಹಿತರೆ ಪಾರ್ಲರ್ಗೆ ಒಂದು ಸರಿನೂ ಹೋಗಿಲ್ಲ. ಅದು ಹೇರ್ ಕಟ್ಗಾಗಿರ್ಬೋದು ಅಥವಾ ಐಬ್ರೋಸ್ಗಾಗಿರ್ಬೋದು. ನಾನು ಹೇರ್ ಕಟ್ 3 months ಒನ್ಸ್ ಮಾಡಿಸ್ತಾ ಇದ್ದೆ ಮುಂಚೆ. ಆದರೆ ಐಬ್ರೋಸ್ ಮಾತ್ರ ತಿಂಗಳಿಗೆ ಒಂದ್ಸರಿನ 20-25 ಡೇಸ್ಗೆ ಒಂದ್ಸಾರಿ ಹೋಗ್ಬಿಟ್ಟು ಮಾಡಿಸ್ತಾ ಇದ್ದೆ. ಬಟ್ ಈಗ ನಾವು ಹೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಜಾಸ್ತಿ ಆಗಿಬಿಡುತ್ತೆ. ನಾನು ಮನೇಲೇ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಮಾಡ್ಕೊಳ್ಳೋದು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗೋಯ್ತು ಅಂತ ಹೇಳಿಬಿಟ್ಟು ಇನ್ನೊಂದು ದಿನ ಮಾಡೋಣ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಅಪ್ಪರ್ ಲಿಪ್, ಐಬ್ರೋಸ್ ಎಲ್ಲ ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ನಿಮ್ಮಲ್ಲಿ ಎಷ್ಟು ಜನ ಪಾರ್ಲರ್ಗೆ ಹೋಗ್ತಾ ಇದ್ದೀರಾ, ಅಥವಾ ಮನೇಲಿ ಮಾಡ್ಕೊಳ್ತಾ ಇದ್ದೀರೋ, ಅಥವಾ ಹಾಗೆ ಇರಲಿ ಬಿಡು ಅಂತ ಬಿಟ್ಬಿಡ್ತಾ ಇದ್ದೀರೋ, ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಲ್ಲಿ ನೋಡಿ ನಮ್ಮ ಸಾನು, ನೀನು ನಂತರ ಹೇರ್ ಕಟ್ ಮಾಡ್ಕೊಂಬಮ್ಮ, ಆಮೇಲೆ ಉದ್ದ ಬೆಳೆಯುತ್ತಲ್ಲ ಅಂತೆ. ನಾನು ಯಾಕೆ ನಿನ್ನ ಥರ ಮಾಡ್ಕೊಳ್ಬೇಕು? ಹೇಗೆ ಕಾಣಿಸ್ತೀಯಾ ಅಂತ ಅಮ್ಮಮ್ಮನ ಹತ್ರ ಫೋಟೋ ಇದ್ರೆ ಕೇಳು, ತೋರಿಸ್ತಾರೆ. ನಾನು ಈಗ ಮಾಡ್ಕೊಳ್ಳೋದಿಲ್ಲ, ಅಷ್ಟೊಂದು ಸಣ್ಣ. ನಾನೇ ಮಾಡ್ತೀನಿ. ನೋ ಗೋ ಗೋ. ನಮ್ಮ ಸಾನು ಕೂಡ ಹುಷಾರು ತಪ್ಪದ್ಲೀಗ. ಅವ್ರಿಗೂ ಜ್ವರ ಇದೆ, ಕೆಮ್ಮಲಿದೆ, ಈಗ ಕಾಫ್ ಏನದು ಸಿರಪ್ ಅಲ್ಲ, ಟ್ಯಾಬ್ಲೆಟ್ ವಿಕ್ಸ್. ಕಾಫ್ ಟ್ಯಾಬ್ಲೆಟ್ ತಿಂತಾ ಇದ್ದಾಳೆ, ಕೆಮ್ಮಲು ಬರ್ತಾ ಇತ್ತು ಅಂತ ಹೇಳಿಬಿಟ್ಟು. ಈಗ ನಾವು ಸ್ನಾನ ಮಾಡಿ ಬರ್ತೀವಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಈಗ ಸ್ನೇಹಿತರೆ ಸ್ನಾನ ಆಯಿತು, ಊಟ ಆಯಿತು, ಸಂಜೆ ಇನ್ನೇನು ಕತ್ಲೆ ಆಗ್ತಾ ಇದೆ. ಈಗ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವು ಟೆಸ್ಟ್ ಮಾಡಿಸಿದ್ದೀವಿ ಅಂತ ಹೇಳಿಬಿಟ್ಟು. ಅದರ ರಿಪೋರ್ಟ್ ಇನ್ನೂ ಬಂದಿರಲಿಲ್ಲ. ರಿಪೋರ್ಟ್ ಬರೋ ಮುಂಚೆನೇ ಸಾನ್ವಿಗೆ ಹುಷಾರು ತಪ್ಪಿದ್ಲವಳು. ನಮಗೆ ಇದ್ದಿದ್ದು ಜಾಸ್ತಿ ಭಯ ಆಗೋಯ್ತು. ಇದೇನಿದು ನನ್ನಿಂದ ರಾಜೇಶ್ಗೆ ಆಯಿತು, ರಾಜೇಶಿಂದ ಈಗ ಸಾನುಗೂ ಆಗೋಯ್ತಲ್ಲ, ಏನು ಬರುತ್ತೋ ರಿಪೋರ್ಟು ಅಂತ ಒಂಥರ ಭಯ ಅಂತಲೇ ಹೇಳ್ಬೋದು. ಬಟ್ ಗಾಡ್ಸ್ ಗ್ರೇಸ್ ಅದು ನೆಗೆಟಿವ್ ಅಂತ ಬಂದಿದೆ. ನಾವು ಟೆಸ್ಟ್ ಆ್ಯಕ್ಚುಲಿ 2 ರೀಸನ್ಸಿಗೆ ಮಾಡಿಸಿದ್ದು. ಒಂದು, ರಾಜೇಶ್ಗೆ ಅವತ್ತಿನ ದಿನ ರಾತ್ರಿ ತುಂಬಾ ಚಳಿ ಶುರು ಆಗೋಯ್ತು. ನಾವು ಇದೇನಿದು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ, ಯಾಕೆ ಈ ಥರ ಆಗ್ತಾಯಿದೆ, ವೈರಲ್ ಅಂದರೆ ಆ ಥರ ಆಗುತ್ತೆ ಅಲ್ವಾ. ಬಟ್ ಸ್ಟಿಲ್ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಊರಲ್ಲಿ. ಯಾರ್ದು ಅಂದರೆ, ನನ್ನ ಊರಿನ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ರಾಜೇಶ್ ಅವರ ಕಸಿನ್ ಇದ್ದಾರೆ ನೋಡಿ, ಕಸಿನ್ ಅಕ್ಕ ಇದ್ದಾರೆ, ನಮ್ಮ ಮನೆ ಪಕ್ಕನೇ ಇದ್ದಾರೆ. ನಮ್ಮ ಹಬ್ಬಗಳಲ್ಲೆಲ್ಲ ನೋಡಿರ್ತೀರ ನೀವು, ನಮ್ಮ ಮನೆಯಲ್ಲಿ ಕೂಡ ನೋಡಿರ್ತೀರ. ಸುಮಾರು ಜನ ಕೇಳಿದ್ರಿ, ಇದು ಹುಡುಗಿ ಯಾರು, ಅವ್ರು ಯಾರು, ಸ್ವಂತ ಅಕ್ಕನ ಅಂತೆಲ್ಲ ಕೇಳಿದ್ರಿ ಅಲ್ವಾ. ಅವರ ಮಗಳ ಎಂಗೇಜ್ಮೆಂಟ್ ಇತ್ತು. ಇದು ಫಿಕ್ಸ್ ಆಗಿ ತುಂಬ ದಿನ ಆಯಿತು. ನಾನು ಹಬ್ಬಕ್ಕೆ ಲಾಸ್ಟ್ ಟೈಮ್ ದೀಪಾವಳಿಗೆ ಹೋದಾಗಲೇ ಮದುವೆ ಫಿಕ್ಸ್ ಆಗಿದೆ ಈ ಹುಡುಗಿಗೆ ಅಂತ ಹೇಳಿದ್ದೆ ನಿಮಗೆ. ಎಂಗೇಜ್ಮೆಂಟ್ ಇತ್ತು,
ತುಂಬ ದಿನದಿಂದ ನಾವು ಕೂಡ ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಎಲ್ಲ ಮಾಡ್ಕೊಂಡಿದ್ವಿ. ರಾಜೇಶ್ ರಜಾ ಕೂಡ ಹಾಕ್ಕೊಂಡಿದ್ರು, 2 ದಿನ ರಜಾ ಹಾಕ್ಕೊಂಡಿದ್ರು. ವೀಕೆಂಡ್ ಸೇರಿಸ್ಕೊಂಡು ಹೋದರೆ ಆರಾಮಾಗಿ ಇದ್ಬಿಟ್ಟು ಬರ್ಬೋದು ಅಂತ. ನಾನು ಕೂಡ ಇನ್ನು ಮಾರ್ಚಲ್ಲಿ ಆಮೇಲೆ ಮೇಯಲ್ಲಿ ಮದುವೆಗಳಿದೆ, ಅದಕ್ಕೆ ರಾಜೇಶ್ಗೆ ಸ್ವಲ್ಪ ಕತ್ರಿ ಹಾಕೋಣ, ಅವರ ಜೋಬಿಗೆ ಸೀರೆಗಳು ತೊಗೊಳ್ಳೋಣ. ರೇಷ್ಮೆ ಸೀರೆ ತೊಗೊಂಡು ತುಂಬ ದಿನ ಆಗಿತ್ತು, ಮದುವೆ ಇದೆಯಲ್ಲ ತೊಗೊಳ್ಳೋಣ, ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಮೇಲೆ ಕೆಳಗಡೆ ಆಗೋಯ್ತು. ನಾವು ಅಲ್ಲಿಗೆ ಹೋದರೆ, ಈಗ ನನ್ನಿಂದ ರಾಜೇಶಿಗೆ ಬಂತು, ಅಲ್ಲಿಗೆ ಹೋದರೆ ಏನಾದರೂ ಅವ್ರಿಗೇನಾದರೂ ಆಗುತ್ತಾ ಏನು ನೋಡೋಣ ಅಂತ ಹೇಳಿಬಿಟ್ಟು ಟೆಸ್ಟ್ ಮಾಡಿಸಿದ್ದು ನಾವು. ಬಟ್ ಅದು ನೆಗೆಟಿವ್ ಬಂತು. ಆದರೆ ಸ್ಟಿಲ್ ಅದು ವೈರಲ್ ಫೀವರ್ ಈಗ ರಾಜೇಶಿಂದ ಸಾನುಗೆ ಬಂತು. ಅಲ್ಲಿಗೆ ಹೋದರೆ ನಾವೀಗ ನನ್ನಿಂದ ಹೇಗೆ ಅವ್ರಿಗೆ ಆಫ್ಟರ್ 10-15 ಡೇಸ್ ಬಂತು, ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಆಗ್ಬೋದು. ಸಾನು ಜೊತೆ ಆಡೋ ಮಕ್ಕಳಿಗೆಲ್ಲನೂ ಕೂಡ ಸ್ಪ್ರೆಡ್ ಆಗ್ಬೋದು. ಬೇಡ ಅಂದ್ಬಿಟ್ಟು ನಾವು ತುಂಬ ಬೇಜಾರು ಮಾಡಿಕೊಂಡು ಈ ಡೆಸಿಷನ್ ತೊಗೊಂಡ್ವಿ. ಪಾಪ ಅಲ್ಲಿಂದ ನಮ್ಮ ಅತ್ತೆ ದಿನ ಫೋನ್ ಮಾಡೋದು, ಯಾವಾಗ ಬರ್ತೀರಾ ಯಾವಾಗ ಅಂತೆಲ್ಲ ಕೇಳೋದು. ಅವರ ಕಸಿನ್ ಕೂಡ ಕೇಳ್ತಾಯಿದ್ರು. ಎಲ್ಲರೂ ಸೇರಿರ್ತಾರೆ, ನಾವೊಬ್ಬರು ಮಿಸ್ಸು. ನನಗೆ ಅದು ನೆನೆಸ್ಕೊಂಡ್ರೇ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ನನಗೆ ಅಕ್ಕ ಹೇಳಿದರು, ನೀನೇ ಮೇಕಪ್ ಮಾಡು ಹುಡುಗಿಗೆ ಅಂತ ಹೇಳಿಬಿಟ್ಟು. ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಯಾರಿಗೂ ಈ ಥರ ಮಾಡಿರಲಿಲ್ಲ. ಅದಕ್ಕೆ ಇಲ್ಲ, ನೀನು ವೀಡಿಯೋಸ್ ಎಲ್ಲ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀಯ ನೀನೇ ಮಾಡು ಅಂತ ಹೇಳಿದರು. ಸರಿ, ಅದಕ್ಕೂ ಕೂಡ ಪ್ರಿಪೇರ್ ಆಗಿದ್ದೆ. ಬಟ್ ಏನಂತಾರೆ, ನಾವು ಅಂದ್ಕೊಳ್ಳೋದೊಂದು, ಅದು ಆಗೋದೊಂದು. ನಾವು ಅಂದ್ಕೊಂಡಿದ್ದೆಲ್ಲನೂ ಕೂಡ ಆಗೋದಿಲ್ಲ. ಅದು ತುಂಬ ಕಡಿಮೆ ನನ್ನ ವಿಷಯದಲ್ಲಂತೂ. ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನೋ ಅದ್ರ ಉಲ್ಟಾನೇ ಆಗೋದು ಯಾವಾಗಲೂ. ಏನೋ ಒಂದು ಕಡೆ ರಿಲೀಫು, ಬಟ್ ಒಂದು ಕಡೆ ಬೇಜಾರು ಕೂಡ ಇದೆ. ಆ್ಯಂಡ್ ಸಾನುಗೆ ಇವಾಗ ಫೀವರ್ ಬಂದಿದೆ, ಅದು 2 ಡೇಸ್ ಆಗಿದೆ. ಅವಳಿಗೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ರಾತ್ರಿ ಹೊತ್ತು ವೈರಲ್ ಫೀವರ್ ಜಾಸ್ತಿ ಆಗುತ್ತೆ, ಅವಳಿಗೂ ಕೂಡ ರಾತ್ರಿ ಹೊತ್ತು ಜಾಸ್ತಿ ಆಗುತ್ತೆ. ಮಾರ್ನಿಂಗ್ ಟೈಮ್ ಓಕೆ ಅಂತ ಅನಿಸುತ್ತೆ. ಮೆಡಿಕೇಷನ್ಸಲ್ಲಿ ಇದ್ದಾಳೆ ಅವಳು, ಆದಷ್ಟು ಬೇಗ ರಿಕವರ್ ಆಗ್ತಾಳೆ. ತಿಳಿಸ್ತೀನಿ ನಿಮಗೂ ಕೂಡ. ಈಗ ಕೋಲ್ಡ್ ಕಾಫ್ ಯಾರಿಗಾದರೂ ಕೂಡ ಭಯ ಶುರು ಆಗಿಬಿಟ್ಟಿದೆ. ಏನು ಮಾಡೋಕ್ಕಲ್ಲ, ಹಾಗೆ ಇರಬೇಕು ಕೂಡ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಮ್ಮ ಮನೇಲಿ ನಾವು ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ವಿ, ಬಟ್ ಸ್ಟಿಲ್ ಈ ಥರ ಆಗಿದೆ ಅಂದರೆ ನನಗೇನೆ ಇದು ಫಸ್ಟ್ ಟೈಮ್ ಈ ಥರ ಆಗಿರೋದು. ಎನಿವೇಸ್, ಏನೋ ಆಯಿತು, ಎಲ್ಲ ಒಳ್ಳೇದಾಗ್ತಾ ಇದೆ, ಎಲ್ಲ ಹುಷಾರಾಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಅಪ್ಪ ಮಗಳು ಏನು ಕುಕ್ಕಿಂಗ್ ಮಾಡ್ತಿದ್ದಾರೆ. ಹೆಂಗೆ ಸಾನು, ಹೆಂಗೆ ಮಾಡಿದೆ ಹೇಳ್ಕೊಡು ಎಲ್ಲರಿಗೂ. ಅವಳಿಗೆ ಏನು ತಿನ್ನಬೇಕು ಅಂತ ಅನ್ಸುತ್ತೋ ಅವಾಗ ನನಗೆ ಹಿಪ್ನೋಟೈಸ್ ಮಾಡ್ಬಿಡೋದು ಅವಳು. ಓಕೆ, ಅವಳು ಪ್ಲೇ ಮಾಡಿಬಿಟ್ಟು ಲುಕ್ ಎಟ್ ಹಿಯರ್, ನಾವು ಮೇಕ್ sandwich. When I clap, then you'll start, and when I clap again, then you'll be normal. He became hypnotized or he became normal now? He became normal after being hypnotized. ಓ, ಹಿಂಗೆ ಮಾಡಿದ್ದ ನೀನು? ಅದಕ್ಕೆ ಏನು ಹೇಳಿದ್ಯಾ? ಸ್ಯಾಂಡ್ವಿಚ್ ಮಾಡೋದಕ್ಕೆ. ಈ ಹುಡುಗಿಗೆ ಹುಷಾರಿಲ್ಲ ಅಂತ ಯಾರಾದರೂ ಹೇಳ್ತಾರಾ? ಹುಷಾರಿಲ್ಲದೆ ಇದ್ದಾಗ ಏನೇನು ಕೇಳ್ತಾಳೆ ನೋಡಿ. ಅವಳಿಗೆ ಸ್ಯಾಂಡ್ವಿಚ್ ತಿನ್ಬೇಕನ್ಸ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅದಕ್ಕೆ ನನಗೆ ಹಿಪ್ನೋಟೈಸ್ ಮಾಡಿದ್ದಾಳೆ ಈಗ ಅವಳು. ಬ್ರೆಡ್ ಟೋಸ್ಟಿಂಗ್ ಮಾಡಿ ಇವತ್ತೇ ಫಸ್ಟ್ ಅನ್ಸುತ್ತಲ್ವ ನೀವು ಮಾಡ್ತಿರೋದು? ಹೌದಾ? ಮಾಡಿ ಅವಳೇ ಎಲ್ಲ ಹೇಳ್ತಿರ್ಬೇಕೇನೋ, ಇದಾಕಬೇಕು ಅದಾಕಬೇಕು ಅಂತ. ಅವಳೇ ಹೇಳಿತ್ತು. ಫಸ್ಟು ಪಿಜ್ಜಾ ಮಾಡಿ ಅಂತಂದು, ಪಿಜ್ಜಾ ಬೇಸ್ ಇಲ್ಲ ಅಂತಂದೆ. ಹಾಗಾದರೆ ಸ್ಯಾಂಡ್ವಿಚ್ ಮಾಡಿ ಇಲ್ಲಿ ಅದಕ್ಕಿಂತ ಫಸ್ಟು ಬರ್ಗರ್ ಮಾಡಿ ಅಂದ್ಲು. ಬರ್ಗರ್ಗೆ ಬಂದಿಲ್ಲ ಅಂದೆ. ಪಿಜ್ಜಾ ಮಾಡಿ ಅಂದು, ಪಿಜ್ಜಾಗೆ ಚೀಸ್ ಇಲ್ಲ ಅಂದೆ. ಹಾಗಾದರೆ ಸ್ಯಾಂಡ್ವಿಚ್ ಮಾಡಿ ಅಂದೆ. ಸ್ಯಾಂಡ್ವಿಚ್ಗೆ ಏನೇನು ಹಾಕಬೇಕು ಗೊತ್ತಿಲ್ಲ ಅಂದೆ. ಸಿಂಪಲ್ ಆನಿಯನ್, ಕ್ಯಾರೆಟ್, ಕುಕ್ಕುಂಬರ್ ಅಂತಂದ್ರು. ಅದೆಲ್ಲ ಪದಾರ್ಥ ಇತ್ತು ಮನೇಲಿ. ಅವಾಗ ನಾನು ಹಿಪ್ನೋಟೈಸ್ ಆದೆ. ಓ ಹಂಗೆ. ಮಗಳೇ ಹೋಗಿ ಕುತ್ಕೋಗು. ಇಲ್ಲ ನೀನು ಮಾಡ್ಕೊಡ್ತಿದ್ಯೋ? ಇಲ್ಲಿ ಏನೇನು ಮಾಡಿಕೊಟ್ಟೆ? ಓ ಇದೇನು ಮಿಕ್ಸ್ಚರ್, ಮಯೋನೀಸ್ ಮತ್ತು
ಸಾಸ್. ಸಮಥಿಂಗ್ ಡಿಫ್ರೆಂಟ್ ಮಿಕ್ಸ್ ಮಾಡಿರೋದು ಎಗ್ಲೆಸ್ ಸಾಸ್ ಅಪ್ಪ. ಎಗ್ಲೆಸ್ ಮಯೋನಿ ಸಾರಿ. ಸಾನುನೇ ರೆಡಿ ಮಾಡಿಬಿಡ್ತಾವಳೆ. ಎಲ್ಲ ಕಡೆ ಇಡಬೇಕು, ಮಧ್ಯ ಇಡಬಾರ್ದು ನೋಡಿ. ಇಲ್ಲಿ ಈ ಥರ ಇಡಬೇಕು, ಎಲ್ಲ ಕಡೆಗೂ ಒಂದೇ ಕಡೆ ಇಟ್ಟಿದ್ಯಾ. ಹೊಟ್ಟೆ ಸಿತಿತ್ತ ಸಾನು? ಯಾಕೆ ನಿನಗೆ ಸ್ಯಾಂಡ್ವಿಚ್ ತಿನ್ಬೇಕು ಅನ್ನಿಸ್ತು? ಯಾಕೆ? ತುಂಬ ದಿವಸ ಆಯ್ತಲ್ಲ. ಅದಕ್ಕೆ ಇವತ್ತೇ ತಿನ್ಬೇಕಿತ್ತ ನೀನು ಹುಷಾರಿಲ್ಲದೆ ಇರಬೇಕಾದ್ರೆ? ಹುಷಾರಾಗ್ತಾ ಇದ್ದಾಳೆ, ಅದಕ್ಕೆ ಏನೇನೋ ತಿನ್ನಬೇಕು ಅನ್ನಿಸ್ತಾ ಇದೆ. ಇಡು ಬೇಗ ಬೇಗ. ಟೈ ಟೈ ಟೈ. ಇವಾಗ ಅಪ್ಪನಿಗೂ ಮಾಡಿದ್ದಾಳೆ ಇವತ್ತು. ಅಪ್ಪ ತಿಂತಾರೋ ಇಲ್ವೋ ಗೊತ್ತಿಲ್ಲ, ಕೇಳಲಿಲ್ಲ. ಆದ್ರೂ ಅವರೇ ಮಾಡಿರೋದಲ್ವಾ, ತಿಂತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ 3 ಜನಕ್ಕೆ 3, 1 ಎಕ್ಸ್ಟ್ರಾ. ಸಾಕು ಸಾಕು ಸಾಕು, ಜಾಸ್ತಿ ಆಗುತ್ತೆ. ಡನ್. ಈಗ ಮುಚ್ಚಿ ಇನ್ನೊಂದು. ಕ್ಲೋಸ್. ಎಸ್ ಎಸ್ ಎಸ್, ಸಾಕು ಸಾಕು, ಅಷ್ಟೊಂದು ಬೇಡ. ಸರಿ, ಇವತ್ತು ನಮಗೆ ಸ್ಯಾಂಡ್ವಿಚ್. ಥ್ಯಾಂಕ್ ಯು. ನಡೀರಿ ಕೂತ್ಕೊಂಡು ತಿನ್ನೋಣ. ನಾನು ಬಟ್ಟೆ ಮಡಚಬೇಕು ಅಂತ ಇಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಕೂತ್ಕೊಂಡು ಮಡ್ಚೋದಿಲ್ಲಿ. ಈಗ ನಾವು ತಿನ್ನೋದು. ನೀವು ರೆಸ್ಟ್ ತಗೊಳ್ಳಿ ಸಾನು. ನಮ್ಮ ಸಾನುಗೆ ಡ್ರೀಮ್ ಅನ್ನಿಸ್ತಿದ್ಯಂತೆ. ಯಾಕಂದರೆ ಅವಳು ಫಸ್ಟ್ ಟೈಮ್ ಹಿಪ್ನೋಟೈಸ್ ಮಾಡಿದಾಗ ನಾವು ಕೇಳ್ಕೊಂಡು ಅವಳು ಇಷ್ಟದಂತೆ ನಡ್ಕೊಂಡಿರೋದು. ಮತ್ತೆ ಯಾಕೆ ಹೇಳು, ಯಾಕೆ ಡ್ರೀಮ್ ಅನ್ನಿಸ್ತಾ ಇದೆ ಅಲ್ವಾ? ಈ ಡ್ರೀಮ್ ಹೋಗಿಸ್ತೀನಿ. ಓಕೆ, ಡ್ರೀಮ್ ನಾರ್ಮಲ್ ಬಾ. ಡ್ರೀಮಲ್ಲಿ ಹೇಳು. ನೀನು ತಿನ್ಬಿಡ, ಆಮೇಲೆ ಮಾಡಿಸ್ತೀಯಂತ. ಆಮೇಲೆ ಇನ್ನ ಕೈ ತೊಳೆಯಕ್ಕೆ ಎದ್ದೋಗ್ಬೇಕು. ಹಂಗಂತ ತಿನ್ನಲ್ವಾ? ಯಾಕೆ? ಆಯ್ತು ಕೊಡು, ನಾನು ತಿನ್ನ. ಅದಕ್ಕೇನೆ ಎಡ್ಜಸ್ ಬೇಡ ಅಂತ ಹೇಳದ್ ನಾನು. Thank you Saanu for hypnotizing. Thank you Ranesh for hypnotizing. getting hypnotized. Carrot ಇವಾಗ ಕೊಯ್ಕೋಬೇಕು ಬೇಡ. ಚಿನ್ನಿ ಹಿಂಗೆ ಇಟ್ಕೊಂಡು ಹಿಂಗೆ ಅನ್ಬೇಕಾದ್ರಲ್ಲ, ನನಗೂ ಹಂಗೆ ಆಗೋದು. ಉಡ್ಡು ಇಟ್ಕೊಂಡಿದ್ದೀನಿ ಅನ್ಕೊಂಡು ಜೋರಾಗಿ ಪ್ರೆಸ್ ಮಾಡ್ಬಿಟ್ಟೆ. ಯಾವಾಗಲೂ ಇಲ್ಲೆಲ್ಲ ಫುಲ್ ಕಪ್ಪಾಗ್ಬಿಟ್ಟಿರುತ್ತೆ ಕಟ್ಕಟ್ಟಾಗಿ. ಅಪ್ಪ ಇನ್ನೊಂದಿದೆಯಲ್ಲ ತರೋದು. ನಾನು ಕಟ್ ಮಾಡಿ ತರಬೇಕು. ಹೌದಾ? ಕಟ್ ಮಾಡ್ತೀನಿ ನಾನು. ಅಂದ್ರೆ ಯಾರದು? 3 ಪೀಸಸ್ ಮಾಡ್ಕೊಂಡು ಬನ್ನಿ. 3 ಪೀಸಸ್? ನಿಂಗೆ ಹುಷಾರಿಲ್ಲ, ಸಾಕು ಅಷ್ಟೇ. ವಾಟ್ ಬೇಬಿ? ಯಾಕೆ ನೋಡ್ತಿದ್ಯಾ? ಏನ್ ಸಮಾಚಾರ? ಸುಮ್ಮನಿರ. ಸಾವಿರ ವಂದನೆ. ಬೆಲೆ ಅಷ್ಟೇ ತಗೊಂಡಿದ್ದೆ. ಪೇಷಂಟ್ ಏನೇ ಜಾಸ್ತಿನಾ? ಬ್ರೆಡ್ಡಲ್ವಾ ಅದಕ್ಕೆ. ಅದೇನು ಸೌಂಡ್ ಕಡಿಮೆ ಮಾಡ್ಸೋಣ. ಮಯೋನೀಸ್ಗೆ ಸಾಸ್ ಮಿಕ್ಸ್ ಮಾಡಿರೋದು ಚೆನ್ನಾಗಿದೆ. ಈಗ ಸ್ನೇಹಿತರೆ, ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಹಳ ದಿನ ಆದಮೇಲೆ ಉಪ್ಪಿಟ್ಟನ್ನ ರಾತ್ರಿ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಯೂಶ್ವಲಿ ಟಿಫನ್ಗೆ ಮಾಡೋದು ಚಪಾತಿ ಅಥವಾ ರೊಟ್ಟಿ ಮಾಡ್ತೀನಿ. ಇವತ್ತು ಕಾಳುಗಳನ್ನ ಕೊಟ್ಟು ಕಳಿಸಿದ್ದಾರೆ. ಅವರೇ ಕಾಳು ತುಂಬ ಇದೆ, ಅದರಲ್ಲಿ ಎಳೆದಾಗಿರೋದು ಕೂಡ ಇತ್ತು, ಫ್ರೆಶ್ ಇತ್ತು. ಅದಕ್ಕೆ ಇವತ್ತೇ ಮಾಡಿಬಿಡೋಣ. ನೋಡ್ತಾ ಇದ್ರೇ ನನಗೆ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ತಾ ಇತ್ತು.
ಸೊ ಇವತ್ತು ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ನಿಮಗೆ ನಾನು ಹೇಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ತೋರಿಸಿದೆ ವಿತ್ ಮೆಷರ್ಮೆಂಟ್. ಹಾಗಾಗಿ ಇವತ್ತು ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಟೊಮ್ಯಾಟೊ ಇಷ್ಟನ್ನು ಹಾಕಿಬಿಟ್ಟು ಉಪ್ಪು ಜೊತೆ ನಾನು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಮುಚ್ಚಿಟ್ಟಿದ್ದೆ. ಅವರೆಕಾಳನ್ನು ನಾನು ಸಪ್ರೇಟ್ ಬೇಯಿಸ್ಕೊಳ್ತೀನಿ. ಕೆಲವೊಬ್ರು ಇದರಲ್ಲೇ ಬೇಯಿಸ್ಕೊಳ್ತಾರೆ. ನಾನು ಸಪ್ರೇಟ್ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀನಿ. ಸೊ ಇದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಆಮೇಲೆ ನಾರ್ಮಲ್ ಆಗಿ ನಾವು ಹೇಗೆ ರವೆ ಮಿಕ್ಸ್ ಮಾಡಿ ದಮ್ಮಕ್ಕಿಡ್ತೀವೋ ಹಾಗೆ ಮಾಡ್ತೀನಿ ಸ್ನೇಹಿತರೆ. ಇದಕ್ಕೆ ಎಳೆದಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಊರಿಂದ ಎಷ್ಟೊಂದು ಕೊಟ್ಟು ಕಳಿಸಿದ್ದಾರೆ ತರಕಾರಿಗಳು, ಅದು ಇದು ಇಲ್ಲ. ಈಗ ನಾನು ಒಂದು ವಾರ ಆದ್ರೂ ತರಕಾರಿ ತಗೊಳ್ಳೋ ಹಾಗಿಲ್ಲ, ಅಷ್ಟೊಂದು ಕೊಟ್ಟು ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ, ಮಿನಿಮಮ್ 1000 ಲೈಕ್ಸ್. ಸೊ ಪ್ಲೀಸ್ ಡೂ ಲೈಕ್. ಬಾಯ್ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ.